ನಮಸ್ಕಾರ ರೀಪ್ಪ ಎಲ್ಲರಿಗೂ. ಖಡಕ್ ಜವಾರಿ ಕಾಕ ಎಲ್ಲಿ ಹೋಗ್ಯಾನ ಅಂತ ತಿಳಿದಿರ್ಬೇಕು ನೀವು. ಕರ್ನಾಟಕ ರಾಜ್ಯದ ಒಂದು ಮುಸಲ್ಮಾನರ ಆಸ್ತಿಯ ಸಂರಕ್ಷಣಾ ಕಚೇರಿ ಆದಂಥ ವಕಫ್ ಆಫೀಸ್ಗೆ ಬಂದಾನ. ವಕಫ್ ಆಫೀಸ್ಗೆ ಯಾಕೆ ಬಂದಾನ ಅಂತಿರ್ಬೇಕು ನೀವು. ಅದು ನನ್ನ ಜೊತೆ ಯಾರದಾರೆ, ಇದೇ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ಮುಸ್ಲಿಂ ನಾಯಕರು, ರಾಜಕೀಯ ಧುರೀಣರು, ಮುಸಲ್ಮಾನರ ಕ್ಷೇಮಾಭಿವೃದ್ಧಿಗಾಗಿ ಚಿಂತನೆ ಮಾಡುವಂಥ ಕುಷ್ಟಗಿಯ ಮುರ್ತುಜ ಅವ್ರನ್ನ ಕರ್ಕೊಂಬಂದನ್ರಿ. ಯಾಕೆ ಕರ್ಕೊಂಬಂದಾನ ಕಾಕ ಅಂತಿರ್ಬೇಕು. ಇದೇ ವಕಫ್ ಬೋರ್ಡದ ಅಧ್ಯಕ್ಷರಾದಂಥ ಅನ್ವರ್ ಪಾಷಾ ಅವರು ಒಂದು ವರ್ಷ ಆಯಿತು. ಒಂದು ವರ್ಷದಾಗ ಏನೇನು ಸಾಧನೆ ಮಾಡಿದ್ದೀರಿ ಅನ್ವರ್ ಪಾಷಾ ಅವ್ರದ್ದು ಕೇಳಿದ್ದೀನಿ. ಆದರೆ ಅವರು ಒಂದು ಪಟ್ಟಿನ ಬಿಡುಗಡೆ ಮಾಡಿದರು. ಈ ವಕಫ್ ಅಂದರೆ ಏನು ಮೊದಲು ಹೇಳ್ತೀನಿ, ಅನ್ವರ್ ಪಾಷಾ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ, ಜಮೀರ್ ಅಹ್ಮದ್ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ, ಅವರ ಅಧಿಕಾರಿ ವರ್ಗ ಏನು ಕೆಲಸ ಮಾಡಿದ್ದು, ಅವರ ಸಿಬ್ಬಂದಿ ವರ್ಗ ಇವತ್ತು ರಾಜ್ಯಾದ್ಯಂತ ಏನು ವಕಫದಿಂದ ನಮ್ಮ ಈ ಮುಸಲ್ಮಾನ ಬಾಂಧವರಿಗೆ ಏನು ಕೊಡುಗೆಗಳನ್ನು ಕೊಟ್ಟರು ಅನ್ನೋದು ಸವಿಸ್ತಾರವಾಗಿ ಹೇಳಾಕ ಬಂದಾನ ಖಡಕ ಕಾಕ. ಇದೇ ಬೆಂಗಳೂರಿನ ವಕಫ್ ಕಚೇರಿಗೆ. ವಕಫ್ ಕಚೇರಿ ಇದು ನಮ್ಮ ಹಿರಿಯ ಅನೇಕ ತಲೆಮಾರಿನ ಹಿಂದಿನ ಜನಾಂಗದವರು ತಮ್ಮ ಆಸ್ತಿಗಳನ್ನು ವಕಫ್ ಮಾಡಿದರು. ವಕಫ್ ಅಂದರೆ ದಾನ ಕೊಟ್ಟಂಗೆ. ಆ ದಾನ ಯಾಕೆ ಕೊಟ್ಟರು ಅವರು? ನಮ್ಮ ಈ ಬಡ ಮುಸ್ಲಿಂ ಸಮಾಜ ಶಿಕ್ಷಣದಲ್ಲಿ ಮುಂದುವರಿಬೇಕು, ಆರೋಗ್ಯದಲ್ಲಿ ಮುಂದುವರಿಬೇಕು, ವೈದ್ಯಕೀಯದಲ್ಲಿ ಮುಂದುವರಿಯಬೇಕು, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು, ಮಹಿಳಾ ಕಾಲೇಜುಗಳನ್ನು ತೆಗೆದು, ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳನ್ನು ಕಲಿಸಿ ಅವರಿಗೆ ಒಂದು ಪಾರಂಗತ ಆಗುವಂಥ ವಿದ್ಯಾಸಂಸ್ಥೆಗಳನ್ನು ಕಟ್ಟ್ರಿ ಅಂಥೇಳಿ ನಮ್ಮ ಭಾರತದ ಅನೇಕ ಹಿರಿಯ ಮುಸಲ್ಮಾನ ಬಾಂಧವರು ವಕಫ್ ಮುಖಾಂತರ, ದಾನ ಧರ್ಮ ಮುಖಾಂತರ ಒಂದು ಆಸ್ತಿಗಳನ್ನು ಕೊಟ್ಟರು. ಆ ಆಸ್ತಿಗಳ ಸಂರಕ್ಷಣೆ ಕೇಂದ್ರ ಬಿಂದುವಾದಂಥ ಇದು ವಕಫ್. ಈ ವಕಫ್ಗೆ ಸಂಪೂರ್ಣವಾದ ಸಚಿವ ಸ್ಥಾನ ಸಹಿತ ಐತಿ. ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದಂಥ ಇದೇ ದಾನ ಧರ್ಮದಲ್ಲಿ ಮುಂದು ಕಾಯಕ ಯೋಗಿ ಅಂತಾರ, ಹೃದಯವಂತ ಅಂತಾರ. ಆ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಈ ವಕಫ್ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಅದರ ಜೊತೆಗೆ ಅವರ ಜೊತೆ ಯಾರು ಬಂದರು ಗೊತ್ತೈತೇನ್ರಿ ಅಧ್ಯಕ್ಷರಾಗಿ? ಇದೇ ಕರ್ನಾಟಕ ರಾಜ್ಯದ ವಕಫ್ ಆಸ್ತಿ ಎಲ್ಲೆಲ್ಲಿ ಅದಾವು, ಏನೇನು ಮಾಡಾಕತ್ತಾರ ವಕಫ್ ಆಸ್ತಿ ತೆಗೆದುಕೊಂಡು, ಕೆಲವರು ಅದನ್ನು ಒತ್ತುವರಿ ಮಾಡ್ಕೊಂಡಾರ, ಕೆಲವರು ಅದನ್ನು ಮಜಾ ಉಡಾಯಿಸತ್ತಾರ, ಕೆಲವರು ಅದನ್ನು ನಮ್ಮದ ಆಸ್ತಿ ಅಂತೇಳಿ ಘೋಷಣೆ ಮಾಡಿದಾರ. ಆ ಎಲ್ಲ ಆಸ್ತಿಯನ್ನು ಜಪ್ತ ಮಾಡಬೇಕು, ಆ ಆಸ್ತಿಗಳನ್ನು ಎಲ್ಲ ತೆಗೆದುಕೊಂಡು ಸ್ವಾಧೀನಪಡಿಸ್ಕೋಬೇಕು ಈ ವಕಫ್ಗೆ ಅಂತ. ಅದಕ್ಕೆ ಅಧ್ಯಕ್ಷ ಸ್ಥಾನ ಚಿತ್ರದುರ್ಗದ ಒಬ್ಬ ಶಕ್ತಿಯುತವಾದ ವ್ಯಕ್ತಿ, ಸಮಾಜಮುಖಿ, ಸಮಾಜದ ಕಾಳಜಿ ವ್ಯಕ್ತಿ ಇರುವಂಥ ಜಮೀರ್ ಅಹ್ಮದ್ ಖಾನ್ ಅವರು ಇದೇ ಅನ್ವರ್ ಪಾಷಾನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಒಂದು ವರ್ಷ ಸಂಪೂರ್ಣವಾಯಿತು. ಕಳೆದ 2 ದಿನಗಳ ಹಿಂದೆ ಆ ಅಧಿಕಾರ ಅವಧಿಯಲ್ಲಿ ಅವರು ಏನೇನು ಮಾಡಿದರು ಅನ್ನೋದು ನಾನು ನಿಮಗೆ ಈಗ ತೋರ್ಸಾಕತ್ತ ನೋಡ್ರಿ. ಕೆಲವು ಮುಖ್ಯಾಂಶ ಹೇಳ್ತೀನಿ. ಅವರು ಅಧಿಕಾರ ವಹಿಸಿಕೊಂಡ ನಂತರ 11 ಮಂಡಳಿಯ ಸಭೆಗಳನ್ನು ಮಾಡಿದರು, 1643 ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿದರು, 26 ಅಪಾಯಿಂಟ್ಮೆಂಟ್ ಸಹಿತ ಮುತುವಲಿಗಳನ್ನು ಮಾಡಿದರು, 959 ಬೈಲಾಸ್ಗಳನ್ನು ಅಪ್ರೂವಲ್ ಮಾಡಿದರು, ಒತ್ತುವರಿ ತೆರವು ಸುಮಾರು 600 ಎಕರೆ ಮಾಡಿದರು ರೀ. ಮಹಾನ್ ಸಾಧನೆ ಇದು ಅನ್ವರ್ ಪಾಷಾ ಅವರದು. ಅನ್ವರ್ ಪಾಷಾ ಇದು ಸಮಾಜಕ್ಕೆ ಒಂದು ಕೊಡುಗೆ, ಒಂದು ಶಕ್ತಿಯುತವಾಗಿ ಸಮಾಜದ ಬಗ್ಗೆ ಚಿಂತನೆ ವ್ಯಕ್ತಪಡಿಸುತ್ತಿರುವ ಅನ್ವರ್ ಪಾಷಾಗೆ ಸ್ಪೆಷಲ್ ಲೈಕ್ ಮಾಡಬೇಕು. ಖಡಕ ಜವಾರಿ ಕಾಕನ ನಂಬರ್ ನ್ಯೂಸ್ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು. ಅದೇ ರೀತಿ ಸುಮಾರು 25,000ಕ್ಕಿಂತಲೂ ಹೆಚ್ಚು ವಕಫ್ ಆಸ್ತಿಗಳ ಖಾತೆಗಳ ಇಂಡಿಕರ್ನ ಫ್ಲ್ಯಾಗ್ ಆಫ್, ಆಂಬ್ಯುಲೆನ್ಸ್ ಮತ್ತು ಫ್ರೀಜರ್, ಮಹಿಳಾ ಕಾಲೇಜುಗಳ ಸ್ಥಾಪನೆ, ಉತ್ತರ ಕರ್ನಾಟಕದ ಬೆಳಗಾವಿ, ಕಲಬುರಗಿ ವಿಭಾಗಗಳ ಮಂಡಳಿ ಸಭೆಗಳನ್ನು ಹಮ್ಮಿಕೊಂಡಿದ್ದು. ವಕಫ್ ಅದಾಲತ್ ಯಾರೂ ಮಾಡಿರಲಿಲ್ಲ, ಅದು ಅಜಯ್ ಶೇಟ್ ಅವರ ಕನಸಿತ್ತು ವಕಫ್ ಅದಾಲತ್ ಮಾಡಬೇಕಂತ. ಅದನ್ನು ಜಮೀರ್ ಅಹ್ಮದ್ ಖಾನ್ ಅವರು ಮಾಡಿ ತೋರಿಸಿದರು. ಅವರ ಜೊತೆಗೆ ಇದೇ ವಕಫ್ ಮುಖ್ಯಾಧಿಕಾರಿಯಾದಂಥ ಜೈಲಾನಿ ಮೊಕಾಶಿ ಇದ್ದರು. ಅವರ ಮಂತ್ರಿಗಳ ಸಂಪೂರ್ಣ ಹೊಣೆ ಹೊತ್ತ ಆಪ್ತ ಕಾರ್ಯದರ್ಶಿಯಾದಂಥ ಸರ್ಫರಾಜ್ ಖಾನ್ ಇದ್ದರು. ಅವರ OSD ಆದಂಥ ಹಸನ್ ಖಾನ್ ಇದ್ದರು, ಮೆಹಮೂದ್ ಅವರಿದ್ದರು, ವೆಂಕಟೇಶ್ OSD ಇದ್ದರು. ಇವರೆಲ್ಲರೂ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಇವತ್ತು ವಕಫ್ದಿಂದ ಹಣ ಬಿಡುಗಡೆಯಾಗಿ ಇವತ್ತು ನಮ್ಮ ಸ್ಮಶಾನಗಳು, ನಮ್ಮ ದರ್ಗಾಗಳು, ಮಸೀದಿಗಳ ಪುನರುಜ್ಜೀವನ ಮತ್ತು ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಅನೇಕ ಕೋಟ್ಯಾಂತರ ರೂಪಾಯಿಗಳನ್ನು ನೆರವು ನೀಡಿದಂಥ ಇದೇ ಜಮೀರ್ ಅಹ್ಮದ್ ಖಾನ್ ಮತ್ತು ಅನ್ವರ್ ಪಾಷಾ ಮತ್ತು ಅವರ ಸಿಬ್ಬಂದಿ ವರ್ಗ, ಅಧಿಕಾರಿ ವರ್ಗಕ್ಕೆ ಮಾತ್ರ ಎಲ್ಲರೂ ಒಂದು ಸೆಲ್ಯೂಟ್ ಹೊಡಿಲೇಬೇಕು.
ಧಾರ್ಮಿಕ ಗುರುಗಳ ಮತ್ತು ಮುತುವಲ್ಲಿಗಳ ತರಬೇತಿ ಅನುದಾನ, ಕೇಂದ್ರ ಸರ್ಕಾರದ ಪ್ರಸ್ತಾಪಿತ ವಕಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವಿಶೇಷ ನಿರ್ಣಯ ಕೈಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೆಮೊರಂಡಮ್ ಸಲ್ಲಿಸಿ ಅದನ್ನು ರಿಕಮೆಂಡ್ ಮಾಡಲಾಯಿತು ರಾಷ್ಟ್ರಪತಿಯವರಿಗೆ. ಪೇಶ್ ಇಮಾಮ್ ಮತ್ತು ಮೌಜನ್ಗಳ ಗೌರವಧನಕ್ಕಾಗಿ ಸುಮಾರು 3 ವರ್ಷಗಳಿಂದ ಹಲವಾರು ಅರ್ಜಿಗಳು ಮಾನ್ಯ ಸಚಿವರ ಸಹಕಾರದೊಂದಿಗೆ ಮಂಜೂರುಗೊಳಿಸಿದ್ದು. ಕೇಂದ್ರ ಕಚೇರಿ ನವೀಕರಣ ನೋಡಿದ್ರಿ, ಕಚೇರಿ ಮೊದಲು ಹೆಂಗಿತ್ತು, ಈಗ ನೋಡ್ರಿ ಕಚೇರಿ ಎರಡು ಸುಂದರ ಕಾಣಕತೈತಿ, ರಾಜಭವನಗತೆ ಕಾಣಕತೈತಿ. ಇದು ಒಂದು ಸೌದಿ ಅರೇಬಿಯಾದ ಒಂದು ಡಿಸೈನ್ ಟೈಪ್ ಕಾಣಕತೈತಿ. ಸುಂದರ ಕಟ್ಟಡ ಕಟ್ಟ್ಯಾರ. ಇದೇ ಅನ್ವರ್ ಪಾಷಾ ಮತ್ತು ಜಮೀರ್ ಅಹ್ಮದ್ ಖಾನ್. ಕೇಂದ್ರ ಕಚೇರಿ ನವೀಕರಣ, ಇ ಆಫೀಸ್ ಅನುಷ್ಠಾನ, ಇಮೇಲ್ ಮುಖಾಂತರ ಈಗ ಎಲ್ಲ ಇಂಟರ್ನೆಟ್ ಬಂದ ತಕ್ಷಣ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸುವುದು. ಜಿಲ್ಲಾ ವಕಫ್ ಕಾರ್ಯಾಲಯಗಳಿಗೆ ವಾಹನ ಸೌಲಭ್ಯ, ಕಾಂಟಿಜೆನ್ಸಿ ಹೆಚ್ಚಳ 5,000ದಿಂದ 7,500. ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ, C&R, DEO, SDA ಕೇಡರ್ ಚೇಂಜ್, ಪ್ರಮೋಷನ್, ಸ್ಟಾಫ್, ಪ್ಯಾನಲ್ ವಕೀಲರ ಸಭೆ, ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ತ್ವರಿತಗತಿಯಲ್ಲಿ ಇತ್ಯರ್ಥಗೊಳಿಸಲು ಅನೇಕ ರೀತಿಯ ನಿರ್ಣಯಗಳನ್ನ ತೆಗೆದುಕೊಂಡಾರ. ಇದೇ ಮಾನ್ಯ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಮತ್ತು ಅನ್ವರ್ ಪಾಷಾ. ಜಮೀರ್ ಅಹ್ಮದ್ ಖಾನ್ ಒಂದು ಮಾತು ಹೇಳ್ತಾರೆ, ಯಾರು ಸ್ಮಶಾನದ ರೊಕ್ಕ, ಯಾರ್ದು ಮಸೀದಿ ರೊಕ್ಕ, ಯಾವುದರೇ ವಕಫ್ ಆಸ್ತಿದ ರೊಕ್ಕ, ಇಲ್ಲಿ ಸಿಬ್ಬಂದಿ ವರ್ಗ ಆಗಲಿ, ಯಾರೇ ದಲ್ಲಾಳಿಗಳಾಗಲಿ, ಮಧ್ಯವರ್ತಿಗಳಾಗಲಿ ನಿಮಗೆ ಅನುದಾನ ಕೊಡಿಸುತ್ತೇನಂತ ಹೇಳೋದು, ಎಲ್ಲಾದರೂ ₹1 ತಿಂದರೂ ಸಹಿತ ದೇವರು ನಿಮ್ಮನ್ನು ಕ್ಷಮೆ ಮಾಡುವುದಿಲ್ಲ. ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನನ್ನ ಗಮನಕ್ಕೆ ತಂದರೆ ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕ್ತೀನಿ ಅಂತಾರ. ಇದೇ ದಿಟ್ಟ ನೇರ ನುಡಿಯ ಮಂತ್ರಿ ಜಮೀರ್ ಅಹ್ಮದ್ ಖಾನ್. ಈ ಜಮೀರ್ ಅಹ್ಮದ್ ಖಾನ್ಗೆ ಸಾಥ್ ಕೊಟ್ಟಂಥ ಇದೇ ಅನ್ವರ್ ಪಾಷಾ ವಕಫದಲ್ಲಿ 1 ವರ್ಷದಲ್ಲಿ ಮಾಡಿದ ಸಾಧನೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಾರ. ಅದನ್ನು ಮುತುವಲ್ಲಿಗಳು, ಅಲ್ಲಿರುವ ಆಲಿಮ್ಗಳು, ಅಲ್ಲಿರುವ ಮಸೀದಿಯ ಮುಖ್ಯಸ್ಥರು, ಸಮಾಜದ ಮುಖಿಗಳು, ಇನ್ನು ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳು ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ಹೆಚ್ಚುವರಿಯಾಗಿ ಕಲಿತು ಅತ್ಯುತ್ತಮ ಉನ್ನತ ಹುದ್ದೆಗೆ ಹೋಗಿ ನೀವು ಸ್ವಾವಲಂಬನ ಬದುಕು ಮಾಡ್ರಿ ಅಂಥೇಳಿ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರಂದ್ರೆ, ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಇವನೆಂಥ ಜಮೀರ್ ಅಹ್ಮದ್ ಖಾನ್ ಮಂತ್ರಿ ಅಂತ ಹೇಳಿದ್ನಿ ಗೊತ್ತ್ರಿ? ಎಲ್ಲಿ ಕಲ್ಕತ್ತಾ ಅಂತ ಹೇಳಿದ್ನಿ, ಎಲ್ಲಿ ಚಾಮರಾಜಪೇಟೆ ಅಂತ ಹೇಳಿದ್ನಿ, ಯಾರ್ದು ಆಪ್ರೇಷನು ಎಲ್ಲೋ ಬಂದು ತುಕ್ಕು ತುಮಾನ್ ಹೇಳಿದಾಗ ತಕ್ಷಣ 5-6 ಲಕ್ಷ ರೂಪಾಯಿ ಆಪ್ರೇಷನ್, MBBS ಕಲ್ತವ್ರಿಗೆ ಸಹಾಯಧನ, MBA ಕಲ್ತವ್ರಿಗೆ ಸಹಾಯಧನ, ಅನೇಕ ಶಿಕ್ಷಣ ಕಲಿತಂಥ ನಮ್ಮ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸಹಾಯಧನ ಕೊಡುವಂಥ ಜಮೀರ್ ಅಹ್ಮದ್ ಖಾನ್, ವಕಫ್ ಅಧ್ಯಕ್ಷ ಅನ್ವರ್ ಪಾಷಾ ಮತ್ತು KMDCಯ ಅಲ್ತಾಫ್ ಹುಸೇನ್, ಇವರೆಲ್ಲರೂ ಒಂದು ಒಳ್ಳೆಯ ಟೀಮ್ ಐತಿ. ಅದರ ಜೊತೆ ಅಧಿಕಾರಿ ವರ್ಗ ಸಹಿತ ಇವರಿಗೆ ಸಪೋರ್ಟ್ ಮಾಡಾಕತ್ತೈತಿ. ಇದೇ ರೀತಿ ಎಲ್ಲ ಅಧಿಕಾರಿ ವರ್ಗ, ಸೆಕ್ರೆಟ್ರಿ, ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇವರಂಥ ಮುಖ್ಯಮಂತ್ರಿಯ ಸೂಚನೆ ಮೇರೆಗೆ ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಮತ್ತು ಅನ್ವರ್ ಪಾಷಾ ತನ್ನ 1 ವರ್ಷದ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಗಣನೀಯವಾದ ಕಾರ್ಯಕ್ರಮ ಮಾಡ್ಯಾರ. ಹಂಗಾದ್ರೆ ಕರ್ನಾಟಕದ ಮಹಾಜನತೆ ಮುತುವಲ್ಲಿಗಳೆಲ್ಲ ಗಮನ ಹರಿಸ್ಕೇಳ್ತೀರಿ. ₹1 ಸಹಿತ ಬೋಗಸ್ ಮಾಡಬೇಡ್ರಿ, ₹1 ತಿನ್ನಬೇಡ್ರಿ. ಅಲ್ಲಿರುವಂಥ ಔತುಪನ ವಕಫ್ಗೆ ಕೊಡುತ್ತು ಬರ್ರಿ. ನೀವು ನ್ಯಾಯಯುತವಾಗಿ ಧರ್ಮ ಪಾಲನೆ ಮಾಡಿದರೆ ಮಾತ್ರ ನಿಮಗೆ ಸ್ವರ್ಗ. ಈಗ ನರಕದ ದಾರಿಯತ್ತ ಹೋಗೋದಾಕೈತಿ. ಈಗ ನೋಡ್ರಿ, ಇದೇ ವಕಫ್ದು ಈ ಬಿಲ್ಡಿಂಗ್ ಮುಂದೆ ನಿಂತ ಕಡಕ ಜವಾರಿ ಕಾಕ ಹೇಳಕತ್ತಾನ. ಈಗ ನಿಮಗೊಂದು ಮತ್ತೊಂದು ಮಾತು ಹೇಳ್ತೀನಿ. ಮುತುವಲ್ಲಿ ಮತ್ತು ಅಲ್ಲಿರುವಂಥ ಮೌಲಾನ, ಅಲ್ಲಿ ಮೊಹಲ್ಲಾದಲ್ಲಿ ಇರುವಂಥ ಮಸೀದಿ ಅಂದರೆ ಅದೊಂದು ಕೇಂದ್ರ ಸ್ಥಾನ, ಅದೊಂದು ಜಾಗೃತ ಸ್ಥಾನ, ಪ್ರಾರ್ಥನಾ ಸ್ಥಳ ಜೊತೆ ಜಾಗೃತ ಸ್ಥಾನ ಸಹಿತ ಐತಿ. ಅಲ್ಲಿ ಜಾಗೃತಗೊಳಿಸಬೇಕು. ನಮ್ಮ ಮಕ್ಕಳು ಏನು ಮಾಡಕತ್ತಾರ, ನಮ್ಮ ಹೆಣ್ಮಕ್ಳು ಏನು ಮಾಡಕತ್ತಾರ, ವಿದ್ಯಾರ್ಜನೆಗೆ ಎಷ್ಟು ಜನ ಹೋಗ್ತಾ ಇದ್ದಾರ, ಅಲ್ಲಿಯ ಹೆಣ್ಣು ಮಕ್ಕಳು ಉದ್ಯೋಗ ಮಾಡಕತ್ತಾರೋ ಇಲ್ಲೋ, ಅವರ ಮದುವೆ ಮುಂಜುವೆಗಾಗಿ ಅನೇಕ ರೀತಿಯ ಸಾಮರಸ್ಯದ ಬದುಕು, ಶಾಂತಿ ಮತ್ತು ಸೌಹಾರ್ದತೆಯ ಬದುಕು, ಭಾವೈಕ್ಯತೆಯ ಬದುಕು, ಅಣ್ಣ ಬಸವಣ್ಣರ ನಾಡು, ಸೂಫಿ ಸಂತರ ನಾಡು, ಮಹಾತ್ಮರ ನಾಡಿನಲ್ಲಿ ಇದು ವಕಫ್ ಸಂಸ್ಥೆ ಗಣನೀಯವಾಗಿ ಬೆಳೆಯಾಕತೈತಿ. ಇಸ್ಲಾಂ ಅಂದರೇನು? ಹಸಿದವನಿಗೆ ಅನ್ನ ನೀಡು, ಎಲ್ಲರಿಗೆ ಸುಖ ಸಂಸಾರದಿಂದ ಬದುಕು, ಸೌಹಾರ್ದತೆಯಿಂದ ಬದುಕು, ಅನ್ಯರನ್ನು ನೋಡಿ ಗೌರವಿಸು, ನಿನ್ನ ಧರ್ಮವನ್ನು ಪ್ರೀತಿಸು, ಇನ್ನಿತರ ಧರ್ಮಕ್ಕೆ ನೀನು ಸಮಭಾಗಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸು. ಇದೇ ಇಸ್ಲಾಂ ಧರ್ಮದ ಮೂಲ ತತ್ವ. ಅದರಂತೆ ಕರ್ನಾಟಕ ರಾಜ್ಯದ ವಕಫ್ ಮತ್ತು ವಸತಿ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಕಾರ್ಯ ಇದೆ. ಅನ್ವರ್ ಪಾಷಾ 1 ವರ್ಷದಲ್ಲಿ ಗಣನೀಯ ಸಾಧನೆ ಮಾಡಿದಂಥ ವಿವರವಾದ ವರದಿ ಹೇಳಿದ್ದೀನಿ. ಹಂಗಾದ್ರೆ ಕಡಕ ಜವಾರಿ ಕಾಕ ವಕಫ್ ಬೆಂಗಳೂರಿನ ಕಚೇರಿ ಮುಂದೆ ನಿಂತು ಹೇಳ್ಯಾನ ಅಂದಮೇಲೆ ಯೂಟ್ಯೂಬ್ದಾಗ ಬಟನ್ ಹೊಡೀರಿ. ಎಲ್ಲ ಮುತುವಲ್ಲಿಗಳು, ಕಬ್ರಸ್ತಾನ ಮುಖ್ಯಸ್ಥರು ಬಂದು ನಿಮ್ಮ ಕೆಲಸಗಳನ್ನು ಯಾರಿಗೂ ಲಂಚ ಕೊಡದೆ, ಎಲ್ಲಿ ಅಧಿಕಾರಿ ವರ್ಗ ಲಂಚ ಕೇಳಿದರೆ ನೇರವಾಗಿ ಜಮೀರ್ ಅಹ್ಮದ್ ಖಾನ್ಗೆ ಕಂಪ್ಲೇಂಟ್ ಮಾಡಿರಿ. ಅವರು ಅದನ್ನು ತನಿಖೆ ಮಾಡ್ತಾರ. ಲಂಚದಿಂದ ಮುಕ್ತ ಅನ್ವರ್ ಪಾಷಾ ಮತ್ತು ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಸಾಧನೆಗಳಿಗೆ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿವಂಗ ಬರ್ತಾನ ಕಾಕ. ನಮಸ್ಕಾರ.